ಅಯ್ಯ, ಪೊಲೀಸಪ್ಪ ಈ ಕಡೆ ಬರುತ್ತಾನಲ್ಲ, ಎದಕ್ಕೆ ಬರತ್ತಿರ್ಬೇಕು? ಹೌದು, ನನ್ನ ಈ ಕಡೆ ಬರುತ್ತಾನವನ. ಎಲ್ಲ ಕೆಲಸ ಐತನ ಮತ್ತೆ ನಿಮ್ಮ ಮನೆ ತಗೋ ಬರತ್ತಾನ. ಏನಪ್ಪ ನನಗೂ ಗೊತ್ತಿಲ್ಲ, ಏನೈತನ ಮತ್ತೆ ಕೇಳ್ಬೇಕು ಅವನ್ನ. ಇದೇ ಮನೆ ಇರ್ಬೋದು ಅಂತ ಅನ್ಸುತ್ತೆ. ಮಂಜು ಅವ್ರ ಮನೆ ಇದೆನಾ? ಸರೋಜ ಮಂಜು ಅವ್ರ ಮನೆ. ಇಲ್ಲಿ ಏನು ಹುಡುಗರು ಬಂದು ಉಳಿದಿದ್ದಾರೆ ಅಂತೆ. ಸೊ ಅದಕ್ಕಾಗಿ ಅವ್ರನ್ನ ಹುಡ್ಕೊಂಡು ಬಂದಿದ್ವಿ. ಇದು ಅವ್ರದೇ ಮನೆನಾ? ಮಂಜು ಅವ್ರಿಗೆ ಯಾರು? ಸರ್, ನಾನೇ ಮಂಜು. ಏನಾಗಬೇಕಾಗಿತ್ತು? ಹೌದು ಸರ್, ನೀವೇನು ಇಲ್ಲಿವರೆಗೂ ಬಂದಿದ್ದೀರಾ? ಏನಾಗಬೇಕಾಗಿತ್ತು ಹೇಳಿ ಸರ್. ಇವನೇ ಮಂಜು, ಏನಾಗಬೇಕಾಗಿತ್ತು ಅಂತ ಹೇಳಿ. ಅದು ಇವಾಗ ನಿಮ್ಮ ಮನೇಲಿ 2 ಹುಡುಗರು ಇದ್ದಾರ, ಪ್ರೀತಿ ಮತ್ತು ಶಿವು ಅಂತ ಹೇಳಿ. ಅವ್ರ ಜೊತೆ ಮಾತಾಡಬೇಕಾಗಿತ್ತು. ಅವ್ರ ಜೊತೆ ಸ್ವಲ್ಪ ಮಾತಾಡಿ ಆಮೇಲೆ ನಿಮಗೆ ನಾವು ಏನು ಅಂತ ಹೇಳ್ತೀವಿ. ಅವ್ರನ್ನ ಕರೀರಿ. ಯಾಕೆ ಸರ್, ಏನಾಯಿತು? ಏನಾದರೂ ಇದ್ದರೆ ಹೇಳಿ ಸರ್. ನಮಗೆ ತುಂಬ ಗಾಬರಿ ಆಗ್ತಾ ಇದೆ. ಏನಾಯಿತು ಸರ್? ಅವ್ರ ಅಪ್ಪ ಅಮ್ಮ ಸತ್ತಿರೋ ಕ್ಲೂ ಏನಾದರೂ ಸಿಕ್ತಾ ಸರ್? ಇಲ್ಲ ಸರ್, ನಾವು ಅವ್ರ ಜೊತೆನೇ ಮಾತಾಡಬೇಕು. ಸ್ವಲ್ಪ ಅವ್ರನ್ನ ಕರಿತೀರಾ? ಸರಿ ಸರ್. ಪ್ರೀತಿ, ಪ್ರೀತಿ, ಶಿವನ್ ಕರ್ಕೊಂಡ್ ಬಾ ಅಮ್ಮ ಇಲ್ಲೇ. ಬಂದೆ. ಅಮ್ಮ ಪ್ರೀತಿ, ಬಾ ಅಮ್ಮ ಶಿವನ ಕರ್ಕೊಂಡು. ಬಂದೆ, ಇಲ್ಲಿ ಇದ್ದೀನಿ. ಸರ್, ನೀವು ಇಲ್ಲಿವರೆಗೂ ಬಂದಿದ್ದೀರಾ? ನಮ್ಮಮ್ಮ ನಮ್ಮಪ್ಪ ಏನಾದರೂ ಸಿಕ್ಕಿದ್ರಾ ಸರ್? ಅವ್ರ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಅವರು ನೋಡಬೇಕು ಅಂತ ಅನಿಸ್ತಾ ಇದೆ. ಅವಾಗಂತೂ ಅವ್ರು ನಮಗೆ ಸಿಗಲಿಲ್ಲ. ಇವಾಗಾದರೂ ಸಿಕ್ಕಿದ್ರಾ ಸರ್? ಅಯ್ಯೋ ಇಲ್ಲಮ್ಮ ಪುಟ್ಟ, ಅವ್ರ ಬಗ್ಗೆ ಏನೋ ಕ್ಲೂ ಸಿಕ್ಕಿಲ್ಲ. ನಾವು ನಿಮ್ಮನ್ನ ಒಂದು ಕೇಳಬೇಕು ಅಂತ ಇಲ್ಲಿವರೆಗೂ ಬಂದಿದ್ದೀವಿ. ಇವಾಗ ನೀವು ಇಲ್ಲಿ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಿಮ್ಮ ಇವರು ಮಂಜು ಅವರು ನಿಮ್ಮನ್ನ ಚೆನ್ನಾಗಿ ನೋಡ್ಕೊತಾ ಇದ್ದೀರಾ? ಯಾರ್ಯಾರಿದ್ದೀರಾ ಮನೇಲಿ? ನೀವು ಹೇಗಿದ್ದೀರಾ ಅಂತ. ಯಾಕಂದರೆ ನಾನು ನಿಮ್ಮ ಅಪ್ಪನ ಕ್ಲೋಸ್ ಫ್ರೆಂಡು, ತಿಳ್ಕೊಳ್ಳೋಕ್ಕೆ ಇಲ್ಲಿವರೆಗೂ ಬಂದಿದ್ದೀನಿ. ಹಾಗೆ ನಾನಿಲ್ಲಿ ಎಲ್ಲರನ್ನೂ ಎನ್ಕ್ವೈರಿ ಮಾಡಿ ಆಮೇಲೆ ಹೋಗಬೇಕು. ಹಾಗಾಗಿ ಬಂದಿದ್ದೀನಿ. ನೀವು ಹೇಗಿದ್ದೀರಾ ಪುಟ್ಟ? ನಾವಿಲ್ಲಿ ತುಂಬ ಚೆನ್ನಾಗಿದ್ದೀವಿ ಅಂಕಲ್. ತುಂಬ ಅಂದರೆ ತುಂಬಾ ಚೆನ್ನಾಗಿದ್ದೀವಿ. ಇವರು ನಮ್ಮ ಮಾವಯ್ಯ, ಆಮೇಲೆ ನಮ್ಮ ಅತ್ತೆಮ್ಮ ಒಬ್ಬರಿದ್ದಾರೆ. ನಮ್ಮನ್ನ ಇಬ್ಬರು ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ನಮ್ಗೆ ಯಾವುದೇ ರೀತಿಯಾದ ಕಷ್ಟ ಕೊಡ್ತಾ ಇಲ್ಲ ಅವರು. ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಹೌದಾ ಪುಟ್ಟ? ಶಿವ, ನೀನು ಹೇಗಿದ್ದೀಯಪ್ಪ? ಚೆನ್ನಾಗಿದೆಯಾ? ಅಂಕಲ್, ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಪುಟ್ಟ. ಸ್ಕೂಲ್ಗದು ಹೋಗಿ ಸ್ಕೂಲಿಗದು ನಿಮ್ಮನ್ನ ಅಡ್ಮಿಷನ್ ಮಾಡಿಸಿ ಹೋದ್ರಾಯ್ತು ಅಂತ ಹೇಳಿ ಬಂದಿದ್ದೀನಿ. ಅಯ್ಯೋ ಹೌದಾ ಅಂಕಲ್? ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು. ಅಂಕಲ್ ಅವರೇ ನಮ್ಮ ಮಾವಯ್ಯ. ತುಂಬ ಒಳ್ಳೆಯವರು, ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ನಮ್ಮನ್ನ. ನಮ್ಮ ಅತ್ತೆಮ್ಮನ ಕರಿತೀನಿ. ಅತ್ತೆಮ್ಮ. ನಮಸ್ತೆ ಸರ್. ತುಂಬ ಒಳ್ಳೆ ಕೆಲಸ ಮಾಡಿದ್ದೀರಾ. ಈ ಮಕ್ಕಳನ್ನ ನೀವು ಸಾಕೋತಾ ಇದ್ದೀರಾ, ತುಂಬ ಒಳ್ಳೆ ಕೆಲಸನೇ ಮಾಡ್ತಾ ಇದ್ದೀರಾ. ಅಯ್ಯೋ, ಅವರು ಬೇರೆ ಯಾರು ಅಲ್ಲಪ್ಪ, ನಮ್ಮ ಮನೆಯವರೇ. ಹಾಗಾಗಿ ನಮಗೂ ಮಕ್ಕಳು ಮರಿ ಯಾರೂ ಇಲ್ಲ ನೋಡು, ಅದಕ್ಕೆ ಕರ್ಕೊಂಡು ಬಂದು ನಾನೇ ಸಾಕ್ತಾ ಇದ್ದೀನಪ್ಪ. ಮತ್ತೇನು ಮಾಡೋದು? ಅವ್ರು ಅಲ್ಲಿ ಇಲ್ಲಿ ಅಲ್ದಾಡೋದಕ್ಕಿಂತ ನಮ್ಮ ಮನೇಲಿ ಒಂದಿಟ್ಟು ಊಟ ಮಾಡ್ತಾ ಇಲ್ಲೇ ಇದ್ರೆ ಚೆನ್ನಾಗಿರುತ್ತೆ. ನಮ್ಮ ಅನುಕೂಲಕ್ಕೆ ತಕ್ಕಂಗೆ ಇಲ್ಲೇ ಶಾಲೆಗೆ ಕಳಿಸ್ಬೇಕಂತ ಅಂದ್ಕೊಂಡೀವಿ. ಇನ್ನು ಸಾಲ ಆಗೋಣ, ಶಾಲೆಗೆ ಕಳಿಸ್ಬೇಕು. ಅಡ್ಮಿಷನ್ ಒಂದು ಮಾಡಿ ಬರ್ಬೇಕು ಅಂದ್ಕೊಂಡು ನೋಡಪ್ಪ. ಏನ್ರಿ ಪೊಲೀಸಿಗೆ ನೋಡಪ್ಪ ಆಪ ಅನ್ನತ್ತಿಲ್ಲ, ಹುಷಾರಾಗಿ ಮಾತಾಡ. ಅವ್ರ ತಲೆ ಯಾವಾಗ ಹೆಂಗೆ ಇರುತ್ತೆ ಅಂತ ಹೇಳಕ್ ಬರುದಿಲ್ಲ. ಅಯ್ಯೋ, ಮಾತಿನ ಬರ್ದಾಗ ನಿಮಗೆ ನೋಡಪ್ಪ ಹಾಪ ಅಂತ ಅನ್ರಿ. ಏನು ತಪ್ಪು ತಿಳ್ಕೊಬೇಡ್ರಿ ಸರ್. ಪರವಾಗಿಲ್ಲ. ನೀವು ಇವ್ರ ಮಾವಯ್ಯ ಅಂತ ಸುಮ್ಮನೆ ಇದ್ದೀನಿ. ಅದೇ ಬೇರೆ ಯಾರಾದರೂ ಆಗಿದ್ರೆ ಇವಾಗ ಒಂದು ಗತಿ ಕಾಣಿಸ್ತಾ ಇದೆ. ಪರವಾಗಿಲ್ಲ, ಇಟ್ಸ್ ಓಕೆ. ಇದು ಯಾವ್ದು ಕರೆಯತ್ತಲ್ಲ, ಬರೀ ಅತ್ತೆಮ್ಮ ಅಂತ ಕೆಲಸ ಬೆನ್ನ ಹಾಕಿರ್ತೈತೆ ನೋಡು. ಪೊಲೀಸರು ಎದಕ್ಕೆ ಬಂದರು? ಈ ಮೂಳ ಪೊಲೀಸರನ್ನ ಕರ್ಸಾಳೇನ? ಅಯ್ಯಯ್ಯ, ಏನವ್ವ ಮಾಡೋದೀಗ? ನಾ ಬೈದಿದ್ದಕ್ಕೆ ಏನಾರ ಪೊಲೀಸರು ಹಿಡಕ್ಕೆ ಕೂಡ ಕರ್ದಾಳ ನನಗೆ? ಯವ್ವಾ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಹಾಗೆ ಎಲ್ಲರದ್ದು ಟೀ ಆಯಿತಾ? ಇನ್ನೊಂದೇನು ಅಂತ ಅಂದರೆ, ಇವತ್ತಿನ ವಿಡಿಯೋ ಹಾಗೆ ನಿನ್ನೆಯ ವಿಡಿಯೋ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಸೊ ನೋಡಿ, ಇವತ್ತು ನಾನು ಬೆಳಗ್ಗೆ ಮುಂಜಾನೆ 5 o'clock ಆಗಿದೆ. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಬೇಕಾದ್ರೆ ಈ ಟೈಮ್ ಆಗಿದೆ. ಸೊ ಯಾಕಂದರೆ ಇವತ್ತು ಊರಿಗೆ ಹೋಗಬೇಕು ಅಂತ ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ. ಸೊ ಊರಿಗೆ ಹೋಗೋದ್ರಿಂದ ವಿಡಿಯೋ ಮಾಡೋದಕ್ಕೆ ಆಗ್ತೋ ಇಲ್ಲ ಅಂತ ಹೇಳಿ ಮಾರ್ನಿಂಗ್ ಅಲಾರಾಮ್ ಇಟ್ಕೊಂಡು ಬೇಗ ಎದ್ದು ನಿಮಗೋಸ್ಕರ ಒಂದು ವಿಡಿಯೋನ ಮಾಡಿ ಹಾಕ್ತಾಯಿದ್ದೀನಿ. ಹುಷಾರಿಲ್ಲ ಅಂದರೂ ಪರವಾಗಿಲ್ಲ, ನಿಮಗೋಸ್ಕರ ಅಂತ ಹೇಳಿ ನಾನು ಕಷ್ಟಪಟ್ಟು ವಿಡಿಯೋನ ಮಾಡಿ ಹಾಕ್ತಾಯಿದ್ದೀನಿ. ಪ್ಲೀಸ್ ಎಲ್ಲರೂ ನೋಡಿ, ವ್ಯೂಸ್ ಜಾಸ್ತಿ ಬರಲಿ ಅಂತ ಕೇಳ್ಕೊತಾ ಇದ್ದೀನಿ. ಯಾಕಂದರೆ ನೀವು ನೋಡೋದ್ರಿಂದ ವ್ಯೂಸ್ ಜಾಸ್ತಿ ಆಗೋದ್ರಿಂದ ನನಗೂ ಇನ್ನೂ ಹೆಚ್ಚಾಗಿ ವಿಡಿಯೋಸ್ ಮಾಡಬೇಕು ಅಂತ ಹೇಳಿ ಆಸೆ ಬರುತ್ತೆ. ಸೊ ಎಷ್ಟೇ ಇದಿದ್ರೂ ಕೂಡ ಅದನ್ನು ಬಿಟ್ಟು ನಿಮಗೆ ನಾನು ವಿಡಿಯೋ ಮಾಡಿ ಹಾಕಬೇಕು ಅಂತ ಅನ್ನೋ ಆಸೆ ಆಗುತ್ತೆ. ಸೊ ಹಾಗಾಗಿ ಕೇಳ್ತಾ ಇರೋದು ಅಷ್ಟೇ. ಹಾಗೆ ಎಲ್ಲರೂ ವಿಡಿಯೋನ ನೋಡಿ ಹಾಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ. ನಾನು ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನೀವೇ
ನಿಮಗೆ ಬರುತ್ತೆ, ನೀವೇ ವಾಚ್ ಮಾಡ್ಬೋದು ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ತಪ್ಪದೆ ಶೇರ್ ಮಾಡಿ. ಹೇಗಿದೆ ನಮ್ಮ ಒಂದು ತಂದೆ ತಾಯಿ ಇಲ್ಲದ ಸ್ಟೋರಿ. ಅತ್ತೆ ಸೊಸೆ ಜಂಜಾಟಗಳನ್ನು ಕೂಡ ನೋಡಿ ಸಪೋರ್ಟ್ ಮಾಡಿ. ಸಂಸಾರದ ಗುಟ್ಟು ಬೀದಿ ಎರಟು ತುಂಬ ಚೆನ್ನಾಗಿದೆ. ಸೊ ಎಲ್ಲನೂ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ, ಹಾಗಾಗಿ ತಂದೆ ತಾಯಿ ಇಲ್ಲದ ಅನಂತರನೇ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಅದು ವಿಡಿಯೋ ಮಾಡಬೇಕು, ಬಟ್ ಇವಾಗ ಆಗ್ತಾ ಇಲ್ಲ, ಯಾಕಂದರೆ ಅಲ್ಲಿ ಇಲ್ಲಿ ಅಡ್ಡಾಡೋದು ಆಗ್ತಾ ಇದ್ದಿಲ್ಲ. ಸೊ ಹಾಗಾಗಿ ನಾಳೆ ನಮ್ಮ ಊರಿಗೆ ರಾಯಚೂರಿಗೆ ಹೋದ್ಮೇಲೆ ಆಮೇಲೆ ನಿಮಗೆ ಕಂಟಿನ್ಯೂ ಆಗಿ 3 ವೀಡಿಯೋಸ್ ಬರುತ್ತೆ. ಸೊ 3 ವೀಡಿಯೋಸನ್ನ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ತುಂಬ ಜಾಸ್ತಿ ಮಾತಾಡೋದಾಯಿತು, ಸಾರಿ. ಇವ್ರು ಯಾಕೆ ಬಂದರು? ಏನಾರ ಆಗೈತೇನ? ಮತ್ತೆ ಏನಾರ ಮಾಡ್ಯಾನ ನನ್ನ ಗಂಡ? ಏನು ಈಗೇನಾರ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾಳ? ನಮ್ಮ ಅತ್ತೆ ಭಾಳ ಕಾಡತ್ತ ಅಂತೇಳಿ. ಅಂಕಲ್, ಇವರು ನಮ್ಮ ಅತ್ತೆ ಮಾರಿ. ಹೇಗಿದ್ರೆ ಆಂಟಿ, ಆರಾಮದಿರ್ರಿ? ಆರಾಮದವ್ರಿ ಸರ್. ನೀವೇನ್ರಿ ನಮ್ಮ ಮನೆ ಕಡೆ ಬಂದಿರಲ್ಲ, ಏನು ಕೆಲಸ ಇತ್ತನ್ರಿ? ಕೆಲಸ ಏನಿಲ್ಲರಿ, ಪ್ರೀತಿನ ಶಿವನ ನೋಡ್ಕೊಂಡು ಹೋಗಂತ ಬಂದಿನ್ರಿ. ಪ್ರೀತಿ ಶಿವು ನನ್ನ ಫ್ರೆಂಡ್, ನನ್ನ ಕ್ಲೋಸ್ ಫ್ರೆಂಡ್, ನನ್ನ ಬೆಸ್ಟ್ ಫ್ರೆಂಡ್. ಅವನು ಅವ್ರ ಮಕ್ಕಳಲ್ಲ, ಹಾಗಾಗಿ ಅವರು ಎಲ್ಲೇ ಇದ್ರು ನಾನು ಅವ್ರನ್ನ ಬಂದು ನೋಡ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಕರ್ತವ್ಯ. ಯಾಕಂದ್ರೆ ಅವ್ರು ಹೇಗಿರ್ತಾರೋ ಅನ್ನೋದನ್ನ ನಾನು ನೋಡಬೇಕು. ಅವ್ರನ್ನ ಕರ್ಕೊಂಡೋಗಿ ನಮ್ಮನೇಲೆ ನಾನು ಇಟ್ಕೋತಿದ್ದೆ, ಅದು ನಂಗೆ ದೊಡ್ಡ ಮಾತಲ್ಲ. ಆದರೆ ಅವ್ರು ಬರಲಿಲ್ಲ. ನಮ್ಮ ಅತ್ತೆ ನಮ್ಮ ಮಾವ ಇದ್ದಾರೆ, ನಾನು ಅಲ್ಲಿಗೆ ಹೋಗ್ತೀವಿ ಅಂತೇಳಿ ಇಲ್ಲಿಗೆ ಬಂದರು. ಅವರು ಇಲ್ಲಿಗೆ ಬಂದರು. ಹಾಗಾಗಿ ನಾನು ಏನು ಮಾಡಿದೆ, ಆಯಿತು ನಿಮ್ಗೆ ಇಷ್ಟ ಬಂದಲ್ಲಿ ಹೋಗಿ ಅಂತೇಳಿ ಬಸ್ ಹತ್ತಿಸಿ ಕಳಿಸೀನಿ. ಆದರೆ ಅವ್ರು ಇಲ್ಲಿ ಬಂದಾರಿಲ್ಲ ಅಂತ ನನಗೆ ಇನ್ನೂ ಕನ್ಫರ್ಮ್ ಇರಲೇ ಇಲ್ಲ. ಅವಾಗಿಂದ ನಾನು ಬರಬೇಕು ಅಂತ ಇದ್ದೀನಿ. ತುಂಬಾ ಕೆಲಸ ಬಂದಿತ್ತು. ಅದರಲ್ಲಿ ಇವರಪ್ಪ ಅವರ ಮುಂದೆ ಅದನ್ನ ಹುಡ್ಕೋದು ಒಂದು ದೊಡ್ಡ ಕೆಲಸ ಆಗಿತ್ತು. ಹಾಗಾಗಿ ಬರೋಕ್ಕಾಗಿರಲಿಲ್ಲ ಆಂಟಿ. ಅದಕ್ಕೆ ಇವತ್ತು ಇಷ್ಟ ಇರಲಿ ಪೊಲೀಸ್ ಡ್ರೆಸ್ ಮೇಲೆಲ್ಲ ಬಂದ್ಬಿಟ್ಟೇನ್ರಿ. ಯಾಕಂದ್ರೆ ಇವಾಗ ಅರ್ಜೆಂಟ್ ನೋಡ್ರಿ, ಮನೆಗೆ ಬರೋದು ಇವಾಗ ಕೆಲಸ ಇವೆಲ್ಲ ಇರ್ತಾವಲ್ಲ, ಅವು ಎಲ್ಲ ಮಾಡ್ಬೇಕಾದ್ರೆ ಎಲ್ಲ ಲೇಟ್ ಆಗ್ತದೆ. ಹಾಗಾಗಿ ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗಿ ಬರ್ಬೇಕಾದ್ರೆ ಲೇಟ್ ಆಗ್ತದೆ ಅಂತೇಳಿ ಈ ಕಡೆ ಇಲ್ಲಿ ಸಮೀಪ ಕೆಲಸ ಬಂದಿದ್ರಿ. ಅದಕ್ಕೆ ಈ ಕಡೆನೇ ಬಂದ್ರೆ ಹೆಂಗೆ ನೋಡ್ಕೊಳತ್ತಾರ್ರಿ ನಮ್ಮ ಫ್ರೆಂಡ್ ಮಕ್ಕಳನ್ನ? ಚೆನ್ನಾಗಿ ನೋಡ್ಕೊಳತ್ತಾರಲ್ಲ? ಅಯ್ಯೋ, ನಿಮ್ಮ ಮಕ್ಕಳಿಗೇನ್ರಿ ಚಲೋ ನೋಡ್ಕೋತಾವಲ್ಲ ನೋಡ್ರಿ, ಕೇಳ್ರಿ ಅವ್ರನ್ನ. ನಾವೇನ ಕಷ್ಟ ಕೊಟ್ಟವಲ್ಲ ಅಂತೇಳಿ ಅವರೇ ಹೇಳ್ತಾರಲ್ಲ ನಿಮಗೆ, ನಾವು ಹೇಳೋದು ಬೇಕಾಗೈತಿ. ಇಲ್ರಿ ಆಂಟಿ, ನಾನು ನಿಮ್ಮನ್ನು ಕೇಳೀನ್ರಿ, ಹೆಂಗದಾರಿ ನಮ್ಮ ಪ್ರೀತಿ ಶಿವು, ನಿಮ್ಮನ್ನ ಏನು ಕಾಡಾಕತ್ತಾರೋ ಇಲ್ಲೋ ಅಂತ ಕೇಳಿದ್ರು ನಾವು. ನೀವು ಯಾಕ್ರಿ ಡಲ್ ಆಗದ್ರಲ್ಲ? ಏನು ಆರಾಮಿಲ್ಲ ನಿಮ್ಗೆ? ಹೌದ್ರಿ ಸರ್, ಆಕೆಗೆ ಸ್ವಲ್ಪ ಆರಾಮಿಲ್ರಿ, ತೆಲ್ಲು ಜ್ವರ ಬಂದಿದ್ದು ರೀ. ಇವಾಗ ನಾನು ಗುಳಿಗೆ ತಂದು ಕೊಟ್ಟಿನ್ರಿ, ಹಾಕೊಂಡು ಕಾಸ ಮಕ್ಕೊಂಡ್ರ ನೋಡ್ರಿ. ನೀವು ಕರಿ ಅಂದ್ರಲ್ಲ, ಅದಕ್ಕೆ ಕರಿಯಾನ ಅಂದ್ರೆ ಎದ್ದು ಬಂದಾಡ್ರಿ, ಇಲ್ಲ ಅಂದ್ರೆ ಹಾಯ್ ಸತ್ಕೊಂಡು ಬೆಚ್ಚಗೆ ಮಕ್ಕೊಂಡ್ಬಿಟ್ಟಿದ್ದಾಡ್ರಿ. ಅಯ್ಯೋ ಹೌದೇನ್ರಿ ಆಂಟಿ? ಸಾರಿ ರೀ, ನಮಗೂ ಗೊತ್ತಿರಲಿಲ್ಲ ರೀ. ಯಾಕಂದ್ರೆ ನಾವೆಲ್ಲರೂ ಎನ್ಕ್ವೈರಿ ಮಾಡಬೇಕಾಗಿತ್ತು ಒಂದ್ಸರಿ. ಪೊಲೀಸ್ ಭಾಷೆದಾಗ ಅಂದ್ರೆ ಎನ್ಕ್ವೈರಿ ಅಂತಾರೆ. ಹಾಗಾಗಿ ಎಲ್ಲರೂ ಒಂದ್ಸರಿ ನಾವು ಹೆಂಗದ ನಮ್ಮ ಪ್ರೀತಿ ಶಿವು ಅಂತ ನೋಡ್ಬೇಕಾಗಿತ್ತು. ಅದಕ್ಕೆ ಬಂದು ಸ್ವಲ್ಪ ವಿಚಾರಿಸ್ಕೊಂಡು ಹೋದ್ರಾತ ಅಂತೇಳಿ ಬಂದಿದ್ರಿ. ಹೆಂಗೆ ಚಲೋ ನೋಡ್ಕೊಳ್ತಾರಲ್ಲ, ಅವ್ರನ್ನ ಸಾದಿ ಕಳಿಸ್ರಿ. ನಿಮ್ಗೆ ಏನಾದರೂ ತೊಂದರೆ ಇದ್ರೆ ನನಗೆ ಹೇಳ್ರಿ, ನಾನು ನಿಮ್ಗೆ ದುಡ್ಡು ಎಲ್ಲಾದರೂ ವ್ಯವಸ್ಥೆ ಮಾಡ್ತೇನೆ. ಆದರೆ ಅವ್ರನ್ನ ಮಾತ್ರ ಸ್ಕೂಲಿಗೆ ಹಾಕ್ರಿ. ನಿಮ್ಗೆ ದೊಡ್ಡ ಸ್ಕೂಲಿಗೆ ಹಾಕೋಕ್ಕಾಗಲಿಲ್ಲ ಅಂದರೂ ಇಲ್ಲೇ ಕನ್ನಡ ಇದ್ದಂಥ ಶಾಲೆಗಳಿಗೆ ಅವ್ರನ್ನ ಹಾಕ್ರಿ. ಒಂದು ಗೌರ್ಮೆಂಟ್ ಸ್ಕೂಲಿಗೆ ಹಾಕ್ರಿ. ಅವ್ರು ಹುಷಾರಿದಾರು, ಅವರು ಚೆನ್ನಾಗಿ ಓದ್ತಾರೆ. ನೀವೊಬ್ಬ ಬಂದಾನೆ ಕಡಿಮೆಗೆ, ನೀವೊಬ್ಬ ಎಷ್ಟು ದಿನ ಎಲ್ಲಿದ್ದನು, ಈಗ ಬಂದ ನೀವೊಬ್ಬ ಹೇಳಾಕ. ಯಾಕೇನ್ರಿ ಸುಮ್ಮನೆ ಅದ್ರಲ್ಲ, ಸಾಲಿಗೆ ಹಚ್ಚಿರಿ ಅಂದ್ರೆ ಯಾಕ್ರಿ ಸಾಲಿಗೆ ಹಚ್ತಾರೆ ಏನಿಲ್ರಿ? ಇಲ್ರಿ, ಸಾಲಿಗೆ ಹೋಗಿ ಹಚ್ಚಿ ಬರ್ತಾವೆ ಇಬ್ಬರು. ಇಲ್ಲೇ ಕನ್ನಡ ಶಾಲೆ ಐತ್ರಿ ನಮ್ಮ ಕಡೆ, ಯಾಕಂದ್ರೆ ನಾವು ಬಡವ್ರಲ್ಲ, ನಮ್ಮ ಕಡೆ ಅಷ್ಟು ರೊಕ್ಕಿಲ್ಲ. ಅದಕ್ಕೆ ಇಲ್ಲೇ ಕನ್ನಡ ಶಾಲೆಗೆ ಕಳಿಸ್ಬೇಕಂತ ಅನ್ಕೊಂಡವ್ರಿ. ಹೌದ್ರಿ, ಒಳ್ಳೆ ಕೆಲಸ ಮಾಡತ್ತೀರಿ, ಕಳಿಸ್ರಿ. ಅವರು ಹುಷಾರದಾರ್ತವ್ರು, ನೀವು ಕನ್ನಡ ಶಾಲೆ ಕಳಿಸಿದ್ರು ಅವ್ರು ಹುಷಾರದಾರು, ಚಂದಾಗ ಕಲಿತಾರ್ರಿ. ಅತ್ತೆಮ್ಮ, ಇವರು ನಮ್ಮ ಅಪ್ಪನ ಫ್ರೆಂಡು ಅಂದ್ರೆ ಗೆಳೆಯ ಅತ್ತೆಮ್ಮ. ಭಾಳ ಒಳ್ಳೆಯವರು, ತುಂಬಾ ಒಳ್ಳೆಯವರು ಅತ್ತೆಮ್ಮ ಇವರು. ಹೌದಾ ಪುಟ್ಟ? ಪ್ರೀತಿ, ಅಂಕಲ್ಗೆ ಹೋಗಿ ನೀರಾರ ಏನಾರ ತೊಗೊಂಬರಿ. ಬರ್ರಿ ಸರ್, ಒಳಗೆ ಬಂದು ಕುತ್ಕೊಳ್ಳಿ. ಇಲ್ಲೇ ಬಾಗಲ ನಿಂತ್ಕೊಂಡೆ ಮಾತಾಡತ್ತಾರ. ನಮ್ಮ ಮನೆಯವ್ರಿಗಂತೂ ಬುದ್ಧಿಲ್ಲ. ಅವರು ನೋಡ್ರಿ ಒಂದು ಮಾತು ಕರ್ದಿಲ್ಲ, ಇಲ್ಲೇ ಕುಂತಾರ, ತಾವು ಕಟ್ಟಿ ಮಾಡ್ಕೊಂತ ನೀವು ನಿಂದ್ರಿಸ್ಕೊಂತ ಮಾತಾಡಕತ್ತಾರ. ಬರ್ರಿ ಸರ್, ಒಳಗೆ ಕುಂದ್ರೆ ಬರ್ರಿ, ಆಮೇಲೆ ಕುಂತ ಬರ್ರಿ ಚಾದು ಕುಡ್ದ. ಅಯ್ಯೋ ಏನು ಬೇಡ್ರಿ ಆಂಟಿ, ಹೋಗ್ಬೇಕು. ಕೆಲಸದ ಮೇಲೆ ಹಂಗೆ ಬಂದಿದ್ನಿ, ಲೇಟ್ ಆಗತ್ತೆ, ಮತ್ತೆ ಹೋಗ್ತೇನೆ. ಮತ್ತೆ ನೆಕ್ಸ್ಟ್ ಟೈಮ್ ಬರ್ತೇನಲ್ಲ, ಅವಾಗ ಬರ್ಕೊಂಡೇ ಇರ್ತಂತ. ಇವಾಗ ಇಲ್ಲೇ ಸಣ್ಣ ಡ್ಯೂಟಿ ಹಾಕ್ಯಾರೆ, ಇವಾಗ ಇಲ್ಲೇ ಬಂದವ್ರಿ. ಹಾಗಾಗಿ ಅವಾಗ ಬರ್ದು ಹೋಗೋದು ಮಾಡ್ಕೊಂತ ಇರ್ತೇನೆ ರೀ. ಪ್ರೀತಿ ಮತ್ತು ಶಿವನ ಚೆನ್ನಾಗಿ ನೋಡ್ಕೊರಿ, ನಮಗೂ ಅಷ್ಟೇ ಸಾಕ್ರಿ. ಅಯ್ಯೋ ಸರ್, ಇಲ್ಲಿ ಕಟ್ಟಿನ ಕುಂದಿರ್ರಿ, ಇಲ್ಲಾಂದ್ರೆ ಒಳಗೆ ನಡೀರಿ ಸರ್, ಚಾ ಕುಡಿದು ಹೋಗಂತ್ರಿ. ಹಂಗೆ ಹೆಂಗೆ ಹೋಗ್ಕರ್ರಿ, ಅಲ್ಲಿಂದ ಇಲ್ಲಿ ಮಠ ಬಂದಿರಿ, ಒಂದು ಸ್ವಲ್ಪ ಚಾ ನೀರ ಜ್ಯೂಸ ಏನಾದರೂ ಕುಡೀರಿ ಸರ್. ನಿಮ್ಗೇನು ಹೇಳ್ಬೇಕು ಹೇಳ್ರಿ, ಅದನ್ನು ಮಾಡ್ಕೊಂಡು ಬರ್ತಾರೆ ನಮ್ಮ ಮನೆಯವ್ರ. ಅಯ್ಯೋ ಏನು ಬೇಡ ಸರ್, ಇವಾಗಾದರೂ ನಾವು ಚಾ ಕುಡಿದಿದ್ವಿ, ಚಾದು ಏನು ಬೇಡ, ಹೋಗಿ ಬರ್ತೇನೆ ರೀ. ಮತ್ತು ನೆಕ್ಸ್ಟ್ ಟೈಮ್ ಬರ್ತಾನಲ್ಲ, ಅವಾಗ ಇಲ್ಲೇ ಬಂದು ಚಾ ಕುಡಿದು ಊಟ ಮಾಡ್ಕೊಂಡು ಹೋಗ್ಕೊಂಡು ತಗೋರಿ. ನಮ್ಮ ಪ್ರೀತಿ ಶಿವನ ಚೆನ್ನಾಗಿ ನೋಡ್ಕೊರಿ, ಅಷ್ಟೇ ಸಾಕ್ರಿ ನಮಗೆ. ಅಂಕಲ್ ನೀವು ಹೋಗ್ತೀರಾ? ಹೌದು ಪುಟ್ಟ, ಹೋಗ್ಬೇಕು, ನನ್ನ ಕೆಲಸ ಇದೆ ಶಿವು. ಮತ್ತೆ ನಾನು ನೆಕ್ಸ್ಟ್ ಟೈಮ್ ನಿನ್ನ ನೋಡೋಕ್ಕಂತ ಬರ್ತೀನಿ, ಸರಿನಾ? ಅಂಕಲ್ ನಾನು ಬರ್ತೀನಿ. ನಾನು ಸ್ವಲ್ಪ ಹೊತ್ತು ನಿಮ್ಮ ಆಫೀಸ್ಗೆ ಬರಲಾ? ನಾನು ಅಲ್ಲಿ ಸ್ವಲ್ಪ ಆಟ ಆಡಿ ಆಮೇಲೆ ನಮ್ಮ ಮನೆ ಕರ್ಕೊಂಬಂದು ಬಿಡ್ತೀರಾ ಅಂಕಲ್? ಅಯ್ಯೋ ಹಾಗೆಲ್ಲ ಹೋಗ್ಬಾರ್ದಪ್ಪ, ಅದು ಆಟ ಆಡೋ ಜಾಗ ಅಲ್ಲ, ಅದು ಪೊಲೀಸ್ ಸ್ಟೇಷನು. ಪೊಲೀಸ್ ಸ್ಟೇಷನ್ಗೆ ಯಾರಾದ್ರೂ ಹೋಗ್ತಾರನ್ನ ಆಟ ಆಡಕ್ಕೆ? ಇಲ್ಲೇ ಮನ್ಯಾಗ ಇಂಬಗ ಜಾಗ ಐತಿ, ಎಷ್ಟು ಬೇಕಷ್ಟೇ ಆಟ ಆಡ. ಅದು ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಹೋಗ್ಕಣಂತ ಹುಚ್ಚಪ್ಪ.
ಬೇಡ ಶಿವು, ಅಲ್ಲೆಲ್ಲ ಹೋಗ್ಬಾರ್ದು. ಇಲ್ಲಿ ನಾನು ನೀನು ಆಮೇಲೆ ಆಂಟಿ ಬಂದಿದ್ರಲ್ಲ ಅವರ ಹುಡುಗರು ಬರ್ತಾರಂತ ಅಟ್ರು ಸೇರಿ ಆಟ ಆಡೋಣ. ಹ್ಞೂ ಅಕ್ಕ, ಆಯಿತು.